ಓಂ ಶಾಂತಿ. ಮುರಳಿಯ ದಿನಾಂಕ 1/5/2025. मीठे बच्चे, तुम बेहद के बाप से बेहद का वर्षा लेने आए हो. यहाँ हद की कोई बात नहीं. तुम बड़े उमंग से बाप को याद करो तो पुरानी दुनिया भूल जाएगी. ಮಧುರ ಮಕ್ಕಳೇ, ನೀವು ಬೇಹದ್ದಿನ ತಂದೆಯ ಹತ್ತಿರ ಬೇಹದ್ದಿನ ಆಸ್ತಿ ತಗೊಳ್ಳಿಕ್ಕಾಗಿ ಬಂದಿದ್ದೀರಿ. ಇಲ್ಲಿ ಹದ್ದಿನ ವಿಚಾರವೇ ಇಲ್ಲ. ನೀವು ಬಹಳ ಉಲ್ಲಾಸದಿಂದ ಉತ್ಸಾಹದಿಂದ ಬಾಬೋರ್ನ ನೆನಪು ಮಾಡಿರಿ. ಆಗ ಹಳೆ ಜಗತ್ತು ಮರೆತು ಹೋಗ್ತದೆ. ಪ್ರಶ್ನೆ: कौन सी एक बात तुम्हें बार बार अपने से घोट कर पक्की करनी चाहिए. ಯಾವ ಒಂದು ಮಾತನ್ನು ಬಾರಿ ಬಾರಿಗೂ ಚಿಂತನೆ ಮಾಡಿ ಪಕ್ಕಾ ಮಾಡಿಕೊಳ್ಳಬೇಕು. हम आत्मा है, परमात्मा बाप से वर्षा ले रहे हैं. आत्माएं है बच्चे, परमात्मा है बाप. अभी बच्चे और बाप का मेला हुआ है. यह बात बार बार घोट कर पक्की करो. ನಾವು ಆತ್ಮ ಪರಮಾತ್ಮ ತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದೇವೆ. ಆತ್ಮರು ಮಕ್ಕಳಾಗಿದ್ದರೆ ಪರಮಾತ್ಮ ತಂದೆ ಆಗಿದ್ದಾನೆ. ಇದು ತಂದೆ ಮಕ್ಕಳ ಮಿಲನದ ಮೇಳ ಆಗಿದೆ. ಇದನ್ನು ಬಾರಿ ಬಾರಿಗೂ ಮನಸ್ಸಿನಲ್ಲಿ ಪಕ್ಕಾ ಮಾಡಿಕೊಳ್ಳಿ. जितना आत्म अभिमानी बनते जाएंगे देह अभिमान मिट जाएगा. ಎಷ್ಟೆಷ್ಟೋ ಆತ್ಮ ಅಭಿಮಾನಿ ಆಗ್ತಾ ಹೋಗ್ತೀರಿ ಅಷ್ಟೇ ದೇಹ ಅಭಿಮಾನ ಅಳಿಸಿ ಹೋಗುವುದು. ಗೀತ್: जो पिया के साथ है उनके लिए बरसात है. ಯಾರು ಪ್ರಿಯತಮನ ಜೊತೆಗಿರ್ತಾರೋ ಅವರಿಗಾಗಿ ಜ್ಞಾನದ ಮಳೆ ಸದಾ ಸುರಿತಾ ಇರ್ತದೆ. बच्चे जानते हैं हम बाबा के साथ बैठे हुए हैं. यह है बड़े ते बड़ा बाबा, सबका बाबा आया हुआ है. बाप से क्या मिलता है. ನಾವೆಲ್ಲರೂ ತಂದೆಯ ಜೊತೆಗೆ ಕುಳಿತಿದ್ದೇವೆ. ಪರಮಾತ್ಮ ತಂದೆ ಎಲ್ಲರಿಗೂ ತಂದೆ ಆಗಿದ್ದಾರೆ. ಎಲ್ಲರಕ್ಕಿಂತ ದೊಡ್ಡವರು. ಅವನೀಗ ಬಂದಿದ್ದಾನೆ. ಆ ತಂದೆಯಿಂದ ನಮಗೆ ಏನು ಸಿಗ್ತದೆ ಅನ್ನುವ ಪ್ರಶ್ನೆನೇ ಇಲ್ಲ. बाप से तो वर्षा ही मिलता है. बेहद के सुख का बेहद की प्रॉपर्टी मिलती है. ತಂದೆಯಿಂದ ಏನು ಸಿಗ್ತದೆ ಅನ್ನುವ ಪ್ರಶ್ನೆನೇ ಇಲ್ಲ. ಯಾಕೆ ಅಂದರೆ ತಂದೆ ಅಂದ್ರೇ ಆಸ್ತಿ ಕೊಡೋನು. ಆ ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಸುಖದ ಆಸ್ತಿ ಸಿಗ್ತದೆ. ವಹ ಹೇ ಹದ್ ಕಿ ಮಿಲ್ಕಿಯತ್. कोई के पास 1000, कोई के पास 5000, कोई के पास 10, 20, 50 करोड़ अरब भी होंगे. वह सब है लौकिक बाबाए और हद के बच्चे. ಲೌಕಿಕದಲ್ಲಿ ಒಬ್ಬರ ಹತ್ತಿರ 1000 ರೂಪಾಯಿ ಇರ್ಬೋದು, 5000 ಇರ್ಬೋದು, 10, 20, 50 ಕೋಟಿ ಹಣ ಇರ್ಬೋದು. ಅದೆಲ್ಲ ಲೌಕಿಕ ಮಕ್ಕಳಿಗೆ ಲೌಕಿಕ ತಂದೆಯಿಂದ ಸಿಗುವ आस्ती. यहाँ तुम बच्चे समझते हो हम बेहद के बाप के पास आए हैं बेहद की प्रॉपर्टी लेने. दिल में आशा तो रहती है ना. ಇಲ್ಲಿ ನಾವು ಬಂದಿದ್ದೀವಿ ಬೇಹದ್ದಿನ ಆಸ್ತಿಯನ್ನು ಪಡಿಲಿಕ್ಕಾಗಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಒಂದಿಲ್ಲ ಒಂದು ರೀತಿಯ ಆಶೆ ಇರ್ತದೆ, ಗುರಿ ಇರ್ತದೆ. ಸಿವಾಯ್ स्कूल के और सत्संग में आशा नहीं रहती. कहेंगे शांति मिले, वह तो मिल नहीं सकती. यहाँ तुम बच्चे समझते हो कि हम आए हैं विश्व नई दुनिया का मालिक बनने.
ಹೊರಗಿನ ಸತ್ಸಂಗದಲ್ಲಿ ಯಾರಿಗೂ ಆಶೆ ಇರೋದಿಲ್ಲ ಅಥವಾ ಗುರಿ ಇರೋದಿಲ್ಲ. ಇಲ್ಲಿ ನಮಗೇನು ಆಶೆ ಇದೆ ಅಂದರೆ ನಾವು ಹೊಸ ವಿಶ್ವದ ಮಾಲೀಕ ಆಗಬೇಕು ಎಂಬ ಆಶೆ ಇದೆ. नहीं तो यहाँ क्यों आए? बच्चे कितनी वृद्धि को पाते रहते. ವಿಶ್ವದ ಮಾಲೀಕ ಆಗುವ ಗುರಿ ಇರಲಿಲ್ಲ ಅಂದರೆ ನಾವ್ಯಾಕೆ ಇಲ್ಲಿ ಬರ್ತಿದ್ವಿ? ಇಲ್ಲಿ ಬರುವಂಥ ಮಕ್ಕಳ ಸಂಖ್ಯೆಯೂ ಕೂಡ ವೃದ್ಧಿ ಆಗ್ತಾ ಇದೆ. कहते हैं बाबा हम तो विश्व का मालिक बनने आए हैं, हद की कोई बात नहीं. ನಾವು ಹೇಳ್ತೇವೆ ಬಾಬಾ ನಾವು ವಿಶ್ವದ ಮಾಲೀಕ ಆಗಲಿಕ್ಕೆ ಬಂದಿದ್ದೀವಿ, ಇಲ್ಲಿ ಹದ್ದಿನ ವಿಚಾರನೇ ಇಲ್ಲ. कल्प कल्प हम बाप से स्वर्ग का वर्षा लेते हैं, फिर माया बिल्ली छीन लेती है. ಕಲ್ಪಕಲ್ಪಕ್ಕೂ ನಾವು ಆ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡ್ಕೊಳ್ತೇವೆ. ನಂತರ ಮಾಯೆ ಬೆಕ್ಕು ಆ ಆಸ್ತಿಯನ್ನು ಕಸ್ಕೊಂಡು ಬಿಡ್ತದೆ. ಇಸ್ಕೋ ಹಾರ ಜೀತ ಕಾ ಖೇಲ್ ಕಹಾ ಜಾತ. ಈ ಸೃಷ್ಟಿ ನಾಟಕಕ್ಕೆ ಸೋಲು ಗೆಲುವಿನ ಆಟ ಅಂತ ಹೇಳಲಾಗ್ತದೆ. ಬಾಪ್ ಬೈಠ್ ಬಚ್ಚೋं को समझाते, बच्चे भी नंबरवार समझते. यह कोई साधु संत नहीं, जैसे तुमको कपड़े पड़े हैं वैसे इनको भी पड़े. ಬ್ರಹ್ಮ ಬಾಬಾ ಸಾಧು ಸಂತ ಅಲ್ಲ, ನಿಮ್ಮ ಹಾಗೇ ಅವರು ಬಟ್ಟೆ ಹಾಕ್ಕೊಡ್ತಾರೆ, ಬಿಳಿ ವಸ್ತ್ರಗಳನ್ನು ಹಾಕ್ಕೊಳ್ತಾರೆ. यह तो बाबा है ना, कोई पूछेंगे किसके पास जाते. ಬ್ರಹ್ಮ ಬಾಬಾವ್ರ ದೇಹದಲ್ಲಿ ಶಿವಬಾಬಾ ಪ್ರವೇಶ ಮಾಡಿದ ನಂತರ ಅವರು ತಮ್ಮ ಡ್ರೆಸ್ ಆಗಲಿ ಮತ್ತೊಂದಾಗಲಿ ಚೇಂಜ್ ಮಾಡಿಕೊಳ್ಳಿಲ್ಲ. ಮೊದಲು ಹೇಗೆ ಇರ್ತಿದ್ರು ಹಾಗೇ ಇದ್ದರು, ಸಾಧಾರಣ ವೇಷದಲ್ಲಿನೇ ಇದ್ದರು. ಜನ ಕೇಳ್ತಾರೆ ನೀವು ಯಾರ ಹತ್ರ ಹೋಗ್ತೀರಿ? ಆಗ ಹೇಳಬೇಕು ಹಮ್ ಬಾಪ್ ದಾದಾ ಕೆ ಪಾಸ್ ಜಾತೆ. ಯಹ ತೋ ಫ್ಯಾಮಿಲಿ ಹೋ ಗई, ಕ್ಯೋं ಜಾತೆ, ಕ್ಯಾ ಲೇನೆ ಜಾತೆ, ಯಹ ಔರ್ ಕೋಯಿ ಸಮझ ನ ಸಕೆ. ಜನ ನಿಮಗೆ ಕೇಳ್ತಾರೆ ಎಲ್ಲಿ ಹೋಗ್ತೀರಿ, ಯಾಕೆ ಹೋಗ್ತೀರಿ? ಆಗ ಹೇಳಬೇಕು ನಾವು ಬಾಪ್ ದಾದಾರವರ ಹತ್ತಿರ ಹೋಗ್ತೀವಿ, ಇದು ಪರಿವಾರ ಆಗಿದೆ. ಆದರೆ ಇಲ್ಲಿ ಯಾಕೆ ಬರ್ತೀವಿ ಅನ್ನೋದು ಜನರಿಗೆ ಅರ್ಥ ಆಗೋದಿಲ್ಲ. ಬಾಪ್ ದಾದಾ ಕೆ ಪಾಸ್ ಜಾತೆ ಹೇ ಅರ್ಥಾತ್ ವರ್ಷಾ ಉನ್ಸೆ ಮಿಲ್ತಾ ಹೈ. ದಾದೆ ಕಿ ಪ್ರಾಪರ್ಟಿ ಕೆ ಸಬ್ ಹಕ್ಕದಾರ್ ಹೈ. ತಂದೆ ಮತ್ತು ಅಜ್ಜನ ಹತ್ತಿರ ಬರ್ತೀವಿ ಅಂದರೆ ಅವರಿಂದಲೇ ನಮಗೆ ಆಸ್ತಿ ಸಿಗ್ತದೆ. ಅಜ್ಜನ ಆಸ್ತಿಯ ಮೇಲೆ ಮೊಮ್ಮಕ್ಕಳಿಗೆ ಸಂಪೂರ್ಣ ಅಧಿಕಾರ ಇರ್ತದೆ. ಶಿವ ಬಾಬಾ ಕೆ ಅವಿನಾಶಿ ಬಚ್ಚೆ ತೋ ಹೋ ಹಿ, ಫಿರ್ ಪ್ರಜಾಪಿತಾ ಬ್ರಹ್ಮ ಕೆ ಬನ್ನೆ ಸೆ ಉನ್ಕೆ ಪೋತ್ರೆ ಪೋತ್ರಿಯಾ ಹೋ. ನಿರಾಕಾರ ರೂಪದಲ್ಲಿ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ. ಸಾಕಾರ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಅಂದ್ಕೊಂಡಾಗ ಆ ಶಿವನಿಗೆ ನಾವು ಮೊಮ್ಮಕ್ಕಳಾಗ್ತೇವೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಆತ್ಮ ಹೇ, ಯಹ ತೋ ಬಹುತ್ ಪಕ್ಕಾ ಘೋಟನಾ ಚಾಹಿಯೆ. ನಾವು ಆತ್ಮ ಆಗಿದ್ದೇವೆ ಅನ್ನೋದು ಪಕ್ಕಾ ಮಾಡ್ಕೋಬೇಕು. ಬಾಪ್ ಸೆ ಆಕರ್ ಮಿಲೆ, ಆಗೆ ತೋ ಶರೀರ್ ಕಾ ಭಾನ ಥಾ, ಫಲಾನೆ ಫಲಾನೆ ನಾಮ ವಾಲೆ ಹಿ प्रॉपर्टी लेते, अभी तो आत्माए परमात्मा से वर्षा लेते. ಮೊದಲು ನಮ್ಮಲ್ಲಿ ದೇಹದ ಭಾವನೆ ಇತ್ತು, ನಮ್ಮ ದೇಹದ ಹೆಸರನ್ನೇ ಜನ ಹೇಳ್ತಿದ್ರು. ಈಗ ನಮಗೆ ಗೊತ್ತಾಗಿದೆ ನಾವು ಆತ್ಮರು, ಪರಮಾತ್ಮ ತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದೀವಿ. ಆತ್ಮಾಯೇ ಬಚ್ಚೆ, ಪರಮಾತ್ಮ ಹೇ ಬಾಪ್. बच्चे और बाप का बहुत समय के बाद ಮೇಳ लगता है. ಇದು ತಂದೆ ಮಕ್ಕಳ ಮಿಲನದ ಮೇಳ ಆಗಿದೆ. ಏಕ್ ಹಿ ಬಾರ್, ಇಡೀ ಕಲ್ಪದಲ್ಲಿ ಒಂದೇ ಸಲ ಈ ಮಿಲನದ ಮೇಳ ನಡೀತದೆ. ಭಕ್ತಿ ಮಾರ್ಗ में फिर अनेक आर्टिफिशियल मेले लगते रहते. यह है सबसे वंडरफुल मेला.
ಭಕ್ತಿ ಮಾರ್ಗದಲ್ಲಿ ನಕಲಿ ಜಾತ್ರೆಗಳು ಸಾಕಷ್ಟು ನಡೀತವೆ. ಆದರೆ ನಿಜವಾದ ಜಾತ್ರೆ ಆತ್ಮರು ಮತ್ತು ಪರಮಾತ್ಮನ ಮಿಲನದ ಜಾತ್ರೆ ಆಗಿದೆ. ಸಬ್ಸೆ ವಂಡರ್ಫುಲ್ ಮೇಳ. ಇದು ಎಲ್ಲಕ್ಕಿಂತಲೂ ವಂಡರ್ಫುಲ್ ಮೇಳ ಅಥವಾ ಜಾತ್ರೆ ಆಗಿದೆ. तुम समझते हो हम आत्माएं अपने स्वीट साइलेंस होम में रहने वाली है. अभी यहाँ पार्ट बजाते बजाते थक गए. ನಾವೆಲ್ಲರೂ ಮಧುರ ಶಾಂತಿಯ ಮನೆಯ ನಿವಾಸಿಗಳು. ಇಲ್ಲಿಗೆ ಬಂದು ಪಾತ್ರ ಅಭಿನಯಿಸ್ತಾ ಈಗ ಸುಸ್ತಾಗಿದ್ದೇವೆ. तो सन्यासी गुरु आदि के पास जाकर ಶಾಂತಿ ಮಾಂಗ್ತೆ. ಎಲ್ಲರೂ ಸುಸ್ತಾಗಿದ್ದಾರೆ, ಅಶಾಂತಿಯಲ್ಲಿ ಇದ್ದಾರೆ. ಆದ್ದರಿಂದ ಸನ್ಯಾಸಿಗಳು ಗುರುಗಳ ಹತ್ತಿರ ಹೋಗಿ ಶಾಂತಿಯನ್ನು ಬೇಡ್ತಾ ಇದ್ದಾರೆ. ಸಮಜ್ತೆ ಹೇ ವಹ ಘರ್ ಬಾರ್ ಛೋಡ್ ಜಂಗಲ್ ಮೇ ಜಾತೆ ಹೇ ಉನ್ಸೆ ಶಾಂತಿ ಮಿಲೇಗಿ. ಪರಂತು ಐಸೆ ಹೇ ನಹೀ. ಸನ್ಯಾಸಿಗಳು ಮನೆ ಪರಿವಾರ ಬಿಟ್ಟು ಕಾಡಿನಲ್ಲಿ ಹೋಗಿ ಇರ್ತಾರೆ. ಅವ್ರ ಹತ್ರ ಶಾಂತಿ ಸಿಗಬಹುದು ಅಂತ ಜನ ತಿಳ್ಕೊಂಡಿದ್ದಾರೆ. ಪರಂತು ಐಸೆ ಹೇ ನಹೀ. ಅಭಿ ತೋ ಸಭಿ ಶಹರ್ ಮೇ ಆ ಗಯೆ. ಆದರೆ ಅವರಿಂದಲೂ ಶಾಂತಿ ಸಿಗೋದಿಲ್ಲ. ಈಗಂತೂ ಎಲ್ಲರೂ ಕಾಡನ್ನು ಬಿಟ್ಟು ನಾಡಿಗೆ ಬಂದು ಕೂತ್ಕೊಂಡಿದ್ದಾರೆ. ಜಂಗಲ್ ಮೇ ಗುಫಾಯೆ ಖಾಲಿ ಪಡಿ ಯಹಾ ಗುರು ಬನ್ಕರ್ ಬೈಠೆ. ಕಾಡಿನಲ್ಲಿ ಇರುವಂತಹ ಎಲ್ಲ ಗುಹೆಗಳು ಖಾಲಿ ಬಿದ್ದಿವೆ. ಎಲ್ಲ ಸನ್ಯಾಸಿಗಳು ನಗರಕ್ಕೆ ಬಂದು ವಾಸ ಮಾಡ್ತಿದ್ದಾರೆ. नहीं तो उनको निवृत्ति मार्ग का ज्ञान दे पवित्रता सिखलानी. आजकल तो देखो शादियाँ कराते रहते. ವಾಸ್ತವಿಕವಾಗಿ ಸನ್ಯಾಸಿಗಳು ಜನರಿಗೆ ಪವಿತ್ರತೆಯ ಮಾರ್ಗವನ್ನು ತೋರಿಸಬೇಕಾಗಿತ್ತು. ಪವಿತ್ರ ಜೀವನ ನಡೆಸಲಿಕ್ಕೆ ಪ್ರೇರಣೆ ಕೊಡಬೇಕಿತ್ತು. ಆದರೆ ಇತ್ತೀಚಿನ ಸನ್ಯಾಸಿಗಳು ನಿಂತು ಮದುವೆಗಳನ್ನು ಮಾಡಿಸ್ತಾ ಇದ್ದಾರೆ. तुम बच्चे तो अपने योग बल से अपनी कर्म इंद्रियों को वश में करते. ನೀವು ಮಕ್ಕಳು ನಿಮ್ಮ ಯೋಗ ಬಲದಿಂದ ತಮ್ಮ ಕರ್ಮ ಇಂದ್ರಿಯಗಳನ್ನು ತಮ್ಮ ವಶದಲ್ಲಿ ಮಾಡಿಕೊಳ್ತೀರಿ. कर्मेंद्रिय योग बल से शीतल हो जाएगी. कर्म इंद्रियों में चंचलता होती है ना. कर्म ಇಂದ್ರಿಯಗಳು ಯೋಗ ಬಲದಿಂದ ಶೀತಲ ಆಗ್ತವೆ. ಇಲ್ಲಿಯ ತನಕ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಇತ್ತು. अब कर्म इंद्रियों पर जीत पानी जो कोई चंचलता न चले. सिवाय योग बल से कर्म इंद्रियों का वश होना इंपॉसिबल है. ಈಗ ನಾವು ಮಕ್ಕಳು ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡಿಬೇಕಾಗಿದೆ. ಯೋಗ ಬಲದ ವಿನಃ ಕರ್ಮ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಮಾಡಿಕೊಳ್ಳುವುದು असंभव आಗಿದೆ. बाप कहते कर्म इंद्रियों की चंचलता योग बल से ही टूटे. ಬಾಬಾ ಹೇಳ್ತಾರೆ ಕರ್ಮ ಇಂದ್ರಿಯಗಳ ಚಂಚಲತೆ ಯೋಗ ಬಲದಿಂದನೇ ಮುರಿತದೆ, ಶಾಂತ ಆಗ್ತದೆ. ಯೋಗ ಬಲ್ ಕಿ ತಾಕತ್ ತೋ ಹೇ ನಾ, ಇಸ್ಮೇ ಬಡಿ ಮೆಹನತ್ ಲಗ್ತಿ. ಯೋಗ ಬಲದಲ್ಲಿ ಶಕ್ತಿ ಇದೆ, ಇದರಲ್ಲಿ ಬಹಳ ಕಷ್ಟಪಡಬೇಕಾಗ್ತದೆ. ಯೋಗದಿಂದ ಶಕ್ತಿಯನ್ನು ಪಡೆದುಕೊಂಡು ಕರ್ಮ ಇಂದ್ರಿಯಗಳ ಮೇಲೆ ವಿಜಯಿ ಆಗಲಿಕ್ಕೆ ಪರಿಶ್ರಮ ಪಡಬೇಕು. सतयुग में तो कोई गंदी बीमारी आदि नहीं होती. कर्म इंद्रियों की चंचलता नहीं रहेगी. यहाँ तुम कर्म इंद्रियों को वश कर जाते हो तो कोई भी गंदी बात वहाँ होती नहीं. नाम ही है स्वर्ग. ಸತ್ಯುಗದಲ್ಲಿ ಯಾವ ಹೊಲಸು ಕಾಯಿಲೆಗಳು ಇರೋದಿಲ್ಲ. ಅಲ್ಲಿ ಯಾರು ಕರ್ಮ ಇಂದ್ರಿಯಗಳಿಗೆ ವಶ ಆಗೋದಿಲ್ಲ. ಅಲ್ಲಿ ಎಲ್ಲರೂ ಇಂದ್ರಿಯಾಜೀತ ಆಗಿರ್ತಾರೆ. ಉನ್ಕೋ ಭೂಲ ಜಾನೆ ಕೆ ಕಾರಣ ಲಾಖೋ ವರ್ಷ ಕಹ ದೇತೆ. ಉಸ್ಕಾ ನಾಮ್ ಹಿ ಹೇ ಸ್ವರ್ಗ. ಆ ಸ್ವರ್ಗವನ್ನೇ ಮರ್ತಿರುವ ಕಾರಣ ಸ್ವರ್ಗದ ಅವಧಿ, ಸತ್ಯುಗದ ಅವಧಿ ಲಾಖೋ ವರ್ಷ, ಲಕ್ಷಾಂತರ ವರ್ಷಗಳು ಅಂತ
ಹೇಳ್ತಿದ್ದಾರೆ. ಅಭಿ ತಕ್ ಭಿ ಮಂದಿರ್ ಬನಾತೆ ರಹತೆ, ಅಗರ್ ಲಾಖೋ ವರ್ಷ ಹುಯೆ ತೋ ಫಿರ್ ಬಾತ್ ಹಿ ಯಾದ ನ ಹೋ. ಆ ಸತ್ಯಯುಗದಲ್ಲಿ ಇರ್ತಕ್ಕಂತಹ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಇವತ್ತಿನವರೆಗೂ ಕಟ್ತಾ ಇದ್ದಾರೆ. ಒಂದು ವೇಳೆ ಲಕ್ಷಾಂತರ ವರ್ಷಗಳ ಹಿಂದೆ ಅವರು ಇದ್ದಿದ್ದೇ ಆಗಿದ್ದರೆ ಅವರ ನೆನಪೇ ಯಾರಿಗೂ ಉಳಿತಿರಲಿಲ್ಲ. ಯ ಮಂದಿರ ಆದಿ ಕ್ಯೋ ಬನಾತೆ ತೋ ವಹಾ ಕರ್ಮ ಇಂದ್ರಿಯ ಶೀತಲ್ ರಹತಿ. ಈ ಮಂದಿರಗಳನ್ನು ಯಾಕೆ ಮಾಡ್ತಿದ್ದಾರೆ? ಅವರ ನೆನಪು ಭಾರತೀಯರಲ್ಲಿ ಇರೋದರಿಂದ ಮಂದಿರಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಆ ಸತ್ಯಯುಗದ ದೇವತೆಗಳಲ್ಲಿ ಕರ್ಮ ಇಂದ್ರಿಯಗಳ ಚಂಚಲತೆ ಇರೋದಿಲ್ಲ. ಅಲ್ಲಿ ಕರ್ಮ ಇಂದ್ರಿಯಗಳು ಶೀತಲ ಆಗಿರ್ತವೆ. ಕೋಯಿ ಚಂಚಲತಾ ನಹಿ ರಹತಿ. ಶಿವ ಬಾಬಾ ಕೋ ತೋ ಕರ್ಮ ಇಂದ್ರಿಯ ಹೇ ನಹಿ, ಬಾಕಿ ಆತ್ಮ ಮೇ ಜ್ಞಾನ ತೋ ಸಾರಾ ಹೇನ. ಶಿವತಂದೆಯಲ್ಲಿ ಯಾವ ಕರ್ಮ ಇಂದ್ರಿಯಗಳೇ ಇಲ್ಲ. ಆತ್ಮನು ಕರ್ಮ ಇಂದ್ರಿಯದಿಂದ ನಿರ್ಲಿಪ್ತ ಆಗಿರ್ತದೆ. ದೇಹದಲ್ಲಿ ಬಂದಾಗ ಕರ್ಮ ಇಂದ್ರಿಯಗಳಿಗೆ ವಶ ಆಗ್ತದೆ. ಈಗ ಆತ್ಮದಲ್ಲಿ ಇಡೀ ಚಕ್ರದ ಜ್ಞಾನ ಇದೆ, ಆತ್ಮನ ಪುನರ್ಜನ್ಮಗಳ ಜ್ಞಾನ ಇದೆ, 84 ಜನ್ಮಗಳ ಜ್ಞಾನ ಇದೆ. वो लोग कहते कर्म इंद्रिया वश नहीं हो सकती. बाप कहते योग बल से तुम कर्म इंद्रियों को वश करो. ಜನ ಹೇಳ್ತಾರೆ ಕರ್ಮ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳೋದು ಬಹಳ ಕಷ್ಟ ಅಂತ, ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಬಾಬಾ ಹೇಳ್ತಾರೆ ಯೋಗ ಬಲದಿಂದ ನೀವು ಆ ಕೆಲಸವನ್ನು ಮಾಡಬಹುದು. ಬಾಪ್ ಕಿ ಯಾದ್ ಮೇ ರಹೋ, कोई भी बेकायदे काम कर्म इंद्रियों से नहीं करना. ऐसे लवली बाप को याद करते करते प्रेम में आंसू आने चाहिए. ಬಾಬಾ ಹೇಳ್ತಾರೆ ನಿಯಮಬದ್ಧವಾಗಿ ನೀವು ಯೋಗ ಮಾಡಿರಿ, ಬಾಬಾವ್ರನ್ನ ನೆನಪು ಮಾಡಿರಿ. ನಿಯಮಕ್ಕೆ ವಿರುದ್ಧವಾಗಿ ಕರ್ಮ ಇಂದ್ರಿಯಗಳ ಮೂಲಕ ಯಾವ ಕೆಲಸನೂ ಮಾಡಬೇಡಿ. ಆಗ ಕರ್ಮ ಇಂದ್ರಿಯಗಳು ನಿಮ್ಮ ವಶದಲ್ಲಿ ಇರ್ತವೆ. ಆ ಪ್ರೀತಿಯ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಪ್ರೇಮದ ಕಣ್ಣೀರು ನಮ್ಮಲ್ಲಿ ಬರಬೇಕು. ಆತ್ಮ ಪರಮಾತ್ಮ ಮೇ ಲೀನ ತೋ ಹೋತಿ ನಹಿ. ಬಾಪ್ ಏಕ ಹಿ ಬಾರ್ ಮಿಲ್ತೆ ಜಬ್ ಶರೀರ್ ಕಾ ಲೋನ್ ಲೇತೆ ಹೈ ತೋ ಐಸೆ ಬಾಪ್ ಕೆ ಸಾಥ್ ಕಿತನಾ ಪ್ಯಾರ್ ಸೆ ಚಲ್ನಾ ಚಾಹಿಯೆ. ಆತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗೋದಿಲ್ಲ, ಆದರೆ ಪರಮಾತ್ಮನ ಜೊತೆಗೆ ಮಿಲನ ಮಾಡ್ತದೆ. ಯಾವಾಗ ಪರಮಾತ್ಮನು ದೇಹದ ಆಧಾರ ಪಡ್ಕೊಂಡು ಬರ್ತಾರೆ, ಆಗ ನಾವುಗಳು ಕೂಡ ದೇಹದ ಮೂಲಕ ಪರಮಾತ್ಮನ ಮಕ್ಕಳಾಗ್ತೀವಿ. ಆ ತಂದೆಯ ಮೇಲೆ ನಮಗೆ ಎಷ್ಟು ಪ್ರೀತಿ ಇರಬೇಕು. ಬಾಬಾ ಕೋ ಉಛಲ್ ಆಯಿನಾ, ಓ ಹಮ್ ವಿಶ್ವ ಕಾ ಮಾಲಿಕ್ ಬನೇಂಗೆ. ಬ್ರಹ್ಮ ಬಾಬವ್ರಿಗೆ ನೋಡಿ ಎಷ್ಟು ಬೇಗ ಉತ್ಸಾಹ ಬಂದುಬಿಡ್ತು. ಓ ನಾನು ವಿಶ್ವದ ಮಾಲೀಕ ಆಗ್ತೀನಿ ಎಂಬ ನಶೆ ಏರ್ತು. ಯಾ ಧನ್ ಮಾಲ್ ಕ್ಯಾ ಕರೆಂಗೆ, ಛೋಡೋ ಸಬ್ ಜೈಸೆ ಪಾಗಲ್ ಹೋತೆ ಹೇ ನಾ. ಸಬ್ ಕಹನೆ ಲಗೆ ಇನ್ಕೋ ಬೈಠೆ ಬೈಠೆ ಕ್ಯಾ ಹುವಾ. ಹೇಗೆ ಒಬ್ಬರಿಗೆ ಹುಚ್ಚಿಡಿದ್ರೆ ಏನು ಬೇಡ ಅಂತ ಬಿಟ್ಟು ಹೋಗ್ತಾರೋ, ಹಾಗೆ ಬ್ರಹ್ಮ ಬಾಬವ್ರಿಗೆ ಆ ಸಮಯದಲ್ಲಿ ನಶೆ ಇರ್ತು. ಈ ಹಣ ಸಂಪತ್ತು ತಗೊಂಡು ಏನು ಮಾಡೋದು ಅಂಥೇಳಿ ಎಲ್ಲವನ್ನೂ ಯಜ್ಞಕ್ಕೆ ಅರ್ಪಿಸಿಬಿಟ್ಟು ದಂಧಾ ಆದಿ ಸಬ್ ಛೋಡ್ಕರ್ ಆ ಗಯೆ, ಖುಷಿ ಕಾ ಪಾರ ಚढ़ ಗಯ. ಆಗ ಜನ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಇವರಿಗೆ ಏನಾಗಿದೆ, ಇದ್ದಕ್ಕಿದ್ದಂಗೆ ಎಲ್ಲವನ್ನು ಬಿಟ್ಟು ಯಾಕೆ ಈ ಥರ ಇದ್ದಾರೆ ಅಂತ. ಅಭಿ ತುಮ್ ಬ್ರಾಹ್ಮಣ ಬನೆ ಹೋ ದೇವತಾ ಬನ್ನೆ ಕೆ ಲಿಯೆ. ಮನುಷ್ಯ ಸೃಷ್ಟಿ ರಚನೆ ವಾಲಾ ಹೋ ಗಯಾ ಬ್ರಹ್ಮ, ಜೋ ಮನುಷ್ಯ ಸೃಷ್ಟಿ ಕಾ ಹೆಡ್ ಹೈ. ಈಗ ನೀವು ಬ್ರಾಹ್ಮಣ ಆಗಿದ್ದೀರಿ ದೇವತಾ ಆಗೋದಕ್ಕಾಗಿ. ಮನುಷ್ಯ ಸೃಷ್ಟಿಯ ರಚಯಿತ ಈ ಬ್ರಹ್ಮ ಬಾಬಾ ಆಗಿದ್ದಾರೆ. ಮನುಷ್ಯ ಸೃಷ್ಟಿಗೆ ಇವರೇ ಮೂಲ ಆಗಿದ್ದಾರೆ.
बाप तुम बच्चों को श्रेष्ठ बनने का सहज रास्ता बताते हैं। एक तो कर्म इंद्रियों को वश करो, दूसरा दैवी गुण धारण करो. ಬಾಬಾ ಮಕ್ಕಳಿಗೆ ಶ್ರೇಷ್ಠ ಆಗುವಂತಹ ಸಹಜ ಮಾರ್ಗ ತೋರಿಸ್ತಾರೆ. ಮೊದಲನೇದು ಕರ್ಮ ಇಂದ್ರಿಯಗಳನ್ನು ನಿಮ್ಮ ವಶದಲ್ಲಿ ಮಾಡಿಕೊಳ್ಳಿ. ಎರಡನೇದು ದೈವಿ ಗುಣಗಳನ್ನು धारणे ಮಾಡ್ಕೊಳ್ಳಿ. कोई गुस्सा आदि करे तो सुनो नहीं, एक कान से सुन दूसरे से निकाल दो. जो इविल बात पसंद न आए उसे सुनो ही नहीं. ಯಾರಾದರೂ ಸಿಟ್ಟು ಮಾಡಿ ಬೈತಾ ಇದ್ದರೆ ಕೇಳದಂತೆ ಇರಿ. देखो पति क्रोध करता है मारता है तो क्या करना चाहिए. जब देखो पति गुस्सा करता है तो उन पर फूल बरसाओ. ಪತಿ ಕ್ರೋಧ ಮಾಡ್ತಾ ಇದ್ದರೆ ಹೊಡಿತಾ ಇದ್ದರೆ ನೀವು ಅವ್ರ ಮೇಲೆ ಹೂಗಳನ್ನು ಹಾಕ್ರಿ. ಹಸ್ತೆ ರಹು ಯುಕ್ತಿಯಾ ತೋ ಬಹುತ್ ಹೇ ಕಾಮೇಶು ಕ್ರೋಧೇಶು ಹೋತೆ ಹೇನ. ಉಪಾಯಗಳಂತೂ ಸಾಕಷ್ಟು ಇವೆ, ಯುಕ್ತಿಯಿಂದ ಪಾರಾಗ್ರಿ. ಈ ಪ್ರಪಂಚದಲ್ಲಿ ಕಾಮ ಕ್ರೋಧ ಜಾಸ್ತಿ ಆಗಿಬಿಟ್ಟಿದೆ. ಅಬ್ಲಾಯೇ ಪುಕಾರ್ತಿ ಹೇ ಏಕ द्रौपदी नहीं सब है. अब बाप आए हैं मृत्युलोक से बचाने, ಪವಿತ್ರ बनाने. ಅಬಲೆಯರು ಕರಿತಾ ಇರ್ತಾರೆ, ರಕ್ಷಣೆ ಕೇಳ್ತಾರೆ. ಇದು ಒಬ್ಬ ದ್ರೌಪದಿಯ ವಿಚಾರ ಅಲ್ಲ, ಇಲ್ಲಿ ಅನೇಕ ಜನ ದ್ರೌಪದಿಯರು ಇದ್ದಾರೆ. ಬಾಬಾ ಬಂದಿದ್ದಾರೆ ಪವಿತ್ರ ಮಾಡಲಿಕ್ಕಾಗಿ. ಹೇಳ್ತಾರೆ, इस मृत्यु लोक में यह तुम्हारा अंतिम जन्म है. मैं तुम बच्चों को शांति धाम ले जाने आया. ಬಾಬಾ ಹೇಳ್ತಾರೆ, ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮದು ಅಂತಿಮ ಜನ್ಮ ಆಗಿದೆ. ನಾನು ನಿಮಗೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. पतित आत्मा तो वहाँ जा न सके, इसलिए मैं आकर सबको पावन बनाता हूँ. ಪತಿತ ಆತ್ಮರು ಅಲ್ಲಿ ಹೋಗೋದಿಲ್ಲ, ಆದ್ದರಿಂದ ನಾನು ಎಲ್ಲರನ್ನೂ ಪಾವನ ಮಾಡ್ತೀನಿ. जिसको जो पार्ट मिला हुआ है वह पूरा कर अब सबको वापस जाना है. ಯಾರಿಗೆ ಯಾವ ಪಾತ್ರ ಸಿಕ್ಕಿದೆಯೋ ಅದನ್ನು ಮುಗಿಸಿ ಎಲ್ಲರೂ ಈಗ ವಾಪಸ್ ಹೋಗಬೇಕಾಗಿದೆ. सारे झाड़ का राज बुद्धि में, बाकी झाड़ के पत्ते थोड़े ही कोई गिनती कर सकते. ಇಡೀ ಕಲ್ಪವೃಕ್ಷದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇದೆ. ವೃಕ್ಷದ ಎಲೆಗಳನ್ನು ಎಣಿಸಲಿಕ್ಕೆ ಆಗೋದಿಲ್ಲ. ಅಂದಾಜಿನಿಂದ ಹೇಳ್ಬೋದು ಇಷ್ಟು ಸಂಖ್ಯೆ ಇದೆ ಅಂತ. तो बाप भी मूल बात समझाते बीज और झाड़. बाकी मनुष्य तो ढेर है, एक एक के अंदर को थोड़े ही बैठ जानेंगे. ಬಾಬಾ ಹೇಳ್ತಾರೆ, ಮೂಲ ವಿಷಯ ಆಗಿದೆ ಬೀಜ ಮತ್ತು ವೃಕ್ಷದ ವಿಷಯ. ಬಾಕಿ ಮನುಷ್ಯರಂತೂ ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೋಗಿ ಬಾಬಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಲ್ಲ. सब कहते भगवान अंतर्यामी, हर एक की अंदर के बात को जानते हैं, यह सब है अंधश्रद्धा. ಜನ ಏನು ಹೇಳಿದರು, ಪರಮಾತ್ಮ ಅಂತರ್ಯಾಮಿ, ಎಲ್ಲರಲ್ಲೂ ಇದ್ದಾನೆ, ಎಲ್ಲರ ಒಳಗಿನ ವಿಚಾರ ಅವನು ತಿಳ್ಕೊಂಡಿರ್ತಾನೆ ಅಂತ. ಆದರೆ ಅದು ಅಂಧಶ್ರದ್ಧೆ ಆಗಿದೆ. बाप कहते तुम हमको बुलाते हो, पतित से पावन बनाओ, राजयोग सिखाओ. तो अभी तुम राजयोग सीख रहे हो. बाप कहते मुझे याद करो. बाप यह मत देते हैं ना, बाप की श्रीमत और गत सबसे न्यारी. ನೀವೇ ಕರೆದಿದ್ರೆ ನಮ್ಮನ್ನು ಪತಿತರಿಂದ ಪಾವನ ಮಾಡಲಿಕ್ಕಾಗಿ ಬಾ ಅಂತ, ರಾಜಯೋಗ ಕಲಿಸು ಅಂತ ಹೇಳಿದರೆ ಅದನ್ನು ನಾನು ಈಗ ಕಲಿಸ್ತಾ ಇದ್ದೀನಿ, ಶ್ರೀಮತ ಕೊಡ್ತಾ ಇದ್ದೀನಿ. ಬಾಬಾ ಕೊಡುವ ಮತನೇ ಬೇರೆ, ಅವನ ಗತಿನೇ ಬೇರೆ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನ ಗತಿ ಮತಿ
ಅವನಿಗೆ ಗೊತ್ತು ಅಂತ. ಮತ ಯಾನಿ ರಾಯ್ ಜಿಸ್ಮೆ ಹಮಾರಿ ಸದ್ಗತಿ ಹೋತಿ. ಮತ ಅಂದ್ರೇ ಸಲಹೆ, ಶಿಕ್ಷಣ. ಅದರಿಂದ ನಮಗೆ ಸದ್ಗತಿ ದೊರೀತದೆ. ವಹಿ ಏಕ ಬಾಪ ಹಮಾರಿ ಸದ್ಗತಿ ಕರ್ನೆ ವಾಲಾ ಹೈ, दूसरा न कोई. इस समय ही बुलाते, सतयुग में कोई बुलाते नहीं. ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ನಮಗೆ ಸದ್ಗತಿ ಕೊಡ್ತಾನೆ. ಈ ಸಮಯದಲ್ಲಿಯೇ ನೀವು ಅವನನ್ನು ಕರಿತೀರಿ. ಸತ್ಯಯುಗದಲ್ಲಿ ನೀವು ಯಾರೂ ಕರೆಯೋದಿಲ್ಲ. ಅಭಿ ಕಹತೆ ಹೇ ಸರ್ವಕಾ ಸದ್ಗತಿ ದಾತಾ ಏಕ ರಾಮ ಹೈ. जब माला फेरते हैं तो फेरते फेरते जब फूल आता है तो उनको राम कहकर आँखों पर लगाते. जपना है एक फूल को, बाकी है उनकी पवित्र रचना. ಮಾಲೆ ಹಿಡ್ಕೊಂಡು ಜಪ ಮಾಡ್ತಾರೆ. 108 ಮಣಿಗಳನ್ನು ಜಪ ಮಾಡಿದ ನಂತರ ಕೊನೆಗೆ ಹೂ ಬರ್ತದೆ. ಆ ಹೂವನ್ನು ತಲೆಗೆ ಹಚ್ಕೊಂಡು ಹೇ ರಾಮ್ ಅಂತ ಕರೀತಾರೆ. ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ಆ ಒಬ್ಬ ರಾಮನನ್ನೇ ಜಪಿಸಬೇಕಾಗಿತ್ತು. ರಾಮ ಅಂದ್ರೇ ಆ ಮಾಲೆಯಲ್ಲಿ ಇರುವಂಥ ಹೂವು. ಉಳಿದವರೆಲ್ಲರೂ ಅವನ ಪವಿತ್ರ ಮಕ್ಕಳು, ಪವಿತ್ರ ರಚನೆ. ಮಾಲಾ ಕೋ ತುಮ್ ಅಚ್ಚಿ ರೀತಿ ಜಾನ್ ಗಯೆ. 108 ಮಾಲೆಯಲ್ಲಿ ಶಿವಬಾಬನೂ ಇದ್ದಾರೆ, ಬ್ರಹ್ಮ ಬಾಬಾ, ಜಗದಂಬಾ, ಸರಸ್ವತಿ ಇದ್ದಾರೆ ಮತ್ತು 108 ಜನ ವಿಶೇಷ ಪುರುಷಾರ್ಥಿಗಳು, ವಿಜಯಿ ರತ್ನಗಳೂ ಇದ್ದಾರೆ. जो बाप के साथ सर्विस करते हैं उनकी यह माला है. ಮಾಲೆಯಲ್ಲಿ ಇರೋರು ಯಾರು ಅಂದರೆ, ಯಾರು ಪರಮಾತ್ಮನ ಜೊತೆಗೆ ಸೇರಿ ಇಲ್ಲಿ ಸೇವೆ ಮಾಡ್ತಾರೆ, ವಿಶ್ವ ಸೇವೆ ಮಾಡ್ತಾರೆ, ಅವರೆಲ್ಲರೂ ಆ ಮಾಲೆಯಲ್ಲಿ ಇದ್ದಾರೆ. ಶಿವ ಬಾಬಾ ಕೋ ರಚತಾ नहीं कहेंगे. रचता कहेंगे तो प्रश्न उठेगा कि कब रचना की. प्रजापिता ब्रह्मा अभी संगम पर ही ब्राह्मणों को रचते हैं ना. शिव बाबा की रचना अनादि है. ಬಾಬಾ ಹೇಳ್ತಾರೆ, ಶಿವನಿಗೆ ರಚಯಿತ ಅಂತ ಹೇಳಿದರೆ ಅವನು ಆತ್ಮರನ್ನು ಯಾವಾಗ ರಚನೆ ಮಾಡಿದ್ದ, ಹೇಗೆ ರಚನೆ ಮಾಡಿದ್ದ ಅಂತ ಪ್ರಶ್ನೆ ಬರ್ತದೆ. ಪರಮಾತ್ಮನ ರಚನೆ ಅನಾದಿಯಾಗಿದೆ. ಆತ್ಮರು ಯಾವತ್ತೂ ಇದ್ದೇ ಇರ್ತಾರೆ. ಆದರೆ ಪ್ರಜಾಪಿತ ಬ್ರಹ್ಮ ಸಂಗಮ ಯುಗದಲ್ಲಿ ಜ್ಞಾನದ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಅಭಿಯ ಸೃಷ್ಟಿ ಪುರಾನಿ ನೈ ಮೇ ರಹತೆ ಹೇ ದೇವತಾಯ್. अब शूद्रों को देवता कौन बनाए, तुम फिर से बनते हो. जानते हो बाबा हमको शूद्र से ब्राह्मण, ब्राह्मण से देवता बनाते. अभी तुम ब्राह्मण बने देवता बनने के लिए. ಈಗ ನೀವು ಸಂಗಮ ಯುಗದಲ್ಲಿ ಶೂದ್ರರಿಂದ ಬ್ರಾಹ್ಮಣ, ಬ್ರಾಹ್ಮಣರಿಂದ ದೇವತಾ ಆಗ್ತಿದ್ದೀರಿ. बाकी आत्माओं का अविनाशी बाप तो शिव है ही. यह सब नई बातें तुम सुनते हो. जो बुद्धिवान है वह अच्छी रीति धारण करते. ಅವಿನಾಶಿ ತಂದೆಯ ಅವಿನಾಶಿ ಮಕ್ಕಳು ಯಾವತ್ತೂ ಇದ್ದೇ ಇರ್ತೀರಿ. ಪರಮಾತ್ಮನೂ ಸದಾ ಅವಿನಾಶಿಯಾಗಿದ್ದಾನೆ. ಈ ಎಲ್ಲ ಮಾತುಗಳು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗ್ತವೆ. ಅವರೇ ಇದನ್ನು ಧಾರಣೆ ಮಾಡಿಕೊಳ್ತಾರೆ. ಆಹಿಸ್ತೆ ಆಹಿಸ್ತೆ ತುಮ್ಹಾರಿ ಭಿ ವೃದ್ಧಿ ಹೋತಿ ಜಾಯೇಗಿ. ಅಭಿ ತುಮ್ ಬಚ್ಚೋಂ ಕೋ ಸ್ಮೃತಿ ಆಯಿ. ಹಮ್ ಅಸುಲ್ ಮೇ ದೇವತಾ ಥೇ, 84 ಜನ್ಮ ಕೈಸೆ ಲೇತೆ. ಸಬ್ ರಾಜ್ ತುಮ್ ಜಾನ್ತೆ ಹೋ. ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ನಾವೇ ದೇವತೆಗಳಾಗಿದ್ವಿ. 84 ಜನ್ಮಗಳಲ್ಲಿ ಬಂದು ಈಗ ಸಾಧಾರಣ ಮನುಷ್ಯರಾಗಿದ್ದೀವಿ. ಈ ಎಲ್ಲ ರಹಸ್ಯ ನಿಮಗೆ ಮಾತ್ರ ಅರ್ಥ ಆಗಿದೆ. बाप से पूरा वर्षा लेने के लिए बाप मुख्य बात कहते हैं, एक तो मुझे याद करो, दूसरा पवित्र बनो. ತಂದೆಯಿಂದ ಸಂಪೂರ್ಣ ಆಸ್ತಿ ಬೇಕಾದರೆ ಮೊದಲನೇದು ನನ್ನನ್ನು ನೆನಪು ಮಾಡಿರಿ, ಎರಡನೇದು ಪವಿತ್ರ ಆಗ್ರಿ ಅಂತ ಬಾಬಾ ತಿಳಿಸ್ತಾರೆ. ಸದರ್ಶನ್ ಚಕ್ರಧಾರಿ ಬನು
और आप समान बनाओ. ಸದರ್ಶನ ಚಕ್ರಧಾರಿ ಆಗ್ರಿ ಮತ್ತು ಅನೇಕರನ್ನು ನಿಮ್ಮ ಸಮಾನ ಮಾಡಿರಿ. ಕಿತನಾ ಸಹಜ है, सिर्फ याद ठहरती नहीं, ನಾಲೆಜ್ ತೋ ಬಡಿ ಸಹಜ. ಜ್ಞಾನ ಕೇಳುವುದು ಸಹಜ, ಆದರೆ ನೆನಪಿನಲ್ಲಿ ಯೋಗದಲ್ಲಿ ಸ್ಥಿರತೆಯಿಂದ ಇರುವುದು ಕಷ್ಟ. अभी पुरानी दुनिया ख़त्म होनी है, नई दुनिया में देवताएं राज्य करेंगे. इस दुनिया में पुराने ते पुराने यह देवताओं के चित्र है, वह इन्हों के महल आदि है. तुम कहेंगे पुराने ते पुराने हम विश्व के महाराजा महारानी थे. ಬಾಬಾ ಹೇಳ್ತಾರೆ, ಇಲ್ಲಿ ಅತೀ ಹಳಬ್ರು ಅಂದರೆ ನಾವೇ ವಿಶ್ವದ ಮಹಾರಾಜ ಮಹಾರಾಣಿ ಆದಂಥವ್ರು. ನಮ್ಮ ಚಿತ್ರಗಳು ಇವತ್ತಿನವರೆಗೂ ಇವೆ. ಶರೀರ್ ತೋ ಖತಮ್ ಹೋ ಜಾತೆ. ಮಂದಿರಗಳನ್ನು ಬಿರ್ಲಾ ಮನೆತನದವರು ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಕಟ್ತಾ ಇದ್ದಾರೆ. ಆದರೆ ಅವರು ಎಲ್ಲಿದ್ದರು, ಅವರಿಗೆ ಆ ರಾಜ್ಯ ಯಾರಿಂದ ಸಿಕ್ಕಿತ್ತು ಅನ್ನೋದು ಮಂದಿರ ಕಟ್ಟೋರಿಗೂ ಗೊತ್ತಿಲ್ಲ. ಪೈಸೆ ಮಿಲ್ತೆ ಜಾತೆ ಹೇ ಅವ್ರು ಬನಾತೆ ರಹತೆ. ಹೇಗೆ ಅವರಿಗೆ ಹಣ ಸಿಗ್ತಾ ಹೋಗ್ತದೆ, ಹಾಗಾಗಿ ಅವರು ಮಂದಿರಗಳನ್ನು ಕಟ್ಟಿಸ್ತಾ ಹೋಗ್ತಾರೆ. ಸಮಜ್ತೆ ಯಹ ದೇವತಾओं की ಕೃಪಾ ಹೈ. ತಿಳ್ಕೊತಾರೆ ಇದು ಪರಮಾತ್ಮನ ಕೃಪೆ ಆಗಿದೆ ಅಂತ. ಏಕ ಶಿವ ಕಿ ಪೂಜಾ ಹೇ ಅವ್ಯಭಿಚಾರಿ ಭಕ್ತಿ. ज्ञान देने वाला ज्ञान सागर एक ही है, बाकी है भक्ति मार्ग. ಶಿವನ ಪೂಜೆ ಮಾತ್ರ ಅವ್ಯಭಿಚಾರಿ ಭಕ್ತಿಯಾಗಿದೆ. ಅನೇಕರ ಪೂಜೆ ಮಾಡುವುದು ವ್ಯಭಿಚಾರಿ ಭಕ್ತಿಯಾಗಿದೆ. ಜ್ಞಾನ ಕೊಡುವಂತಹ ಜ್ಞಾನ ಸಾಗರ ಒಬ್ಬನೇ ಇದ್ದಾನೆ. ಜ್ಞಾನ ಸೆ ಆಧಾ ಕಲ್ಪ ಸದ್ಗತಿ ಹೋತಿ ಹೇ, ಭಕ್ತಿ ಕಿ ದರ್ಕಾರ್ ನಹಿ ರಹತಿ. ಈ ಜ್ಞಾನದಿಂದ ಅರ್ಧ ಕಲ್ಪದವರೆಗೆ ಸದ್ಗತಿ ದೊರೀತದೆ, ಅಲ್ಲಿ ಭಕ್ತಿಯ ಅವಶ್ಯಕತೆ ಇರೋದಿಲ್ಲ. ಜ್ಞಾನ ಭಕ್ತಿ ವೈರಾಗ್ಯ. ಅಬ ಭಕ್ತಿ ಸೆ ಪುರಾನಿ ದುನಿಯಾ ಸೆ ವೈರಾಗ್ಯ, ಪುರಾನಿ ಅಬ್ ಖತಮ್ ಹೋನಿ. ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೇಳಲಾಗ್ತದೆ. ಈಗ ನಮಗೆ ಭಕ್ತಿಯ ಮೇಲೆ ಮತ್ತು ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ಬಂದಿದೆ. पुरानी दुनिया अब ख़त्म होनी, इसमें आसक्ति क्या रखे. ಹಳೆ ಜಗತ್ತು ಈಗ ನಾಶವಾಗಲಿದೆ, ಇದರಲ್ಲಿ ಯಾಕೆ ನಮಗೆ ಆಸಕ್ತಿ ಇರಬೇಕು. ಅಬ್ ನಾಟಕ್ ಪೂರಾ ಹೋತಾ ಹೈ, ಹಮ್ ಜಾತೆ ಹೇ ಘರ್. ಈ ನಾಟಕ ಮುಗಿಲಿಕ್ಕೆ ಬಂದಿದೆ, ಈಗ ನಾವು ಮನೆಗೆ ಹೋಗೋರಿದ್ದೇವೆ. ವ ಖುಷಿ ರಹತಿ. ಕೈ ಸಮಜ್ತೆ ಹೇ मोक्ष पाना था तो अच्छा है, फिर आएंगे ही नहीं. आत्मा बुदबुदा है जो सागर में मिल जाता है. ಬಾಬಾ ಹೇಳ್ತಾರೆ, ಮನೆಗೆ ಹೋಗ್ತೀವಂದರೆ ಆ ಖುಷಿ ನಮ್ಮಲ್ಲಿ ಇರಬೇಕಲ್ವ. ಆದರೆ ಕೆಲವ್ರೇನು ತಿಳ್ಕೊಂಡಿದ್ದಾರೆ, ಮೋಕ್ಷಕ್ಕೆ ಹೋಗಿಬಿಟ್ರೆ ಮತ್ತೆ ನಾವು ವಾಪಸ್ ಬರೋದಿಲ್ಲ ಅಂತ, ಅದೇ ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾರೆ. ಹೇಳ್ತಾರೆ, ಆತ್ಮ ಒಂದು ನೀರಿನ ಗುಳ್ಳೆ ಆಗಿದೆ, ಆ ಗುಳ್ಳೆ ಹೊಡೆದು ಮತ್ತು ಸಾಗರದಲ್ಲಿ ಸೇರ್ಕೊಂಡು ಬಿಡ್ತದೆ. ಯ ಸಬ್ ಗಪೋಡೆ, ಇದೆಲ್ಲ ಸುಳ್ಳಾಗಿದೆ. ಆ್ಯಕ್ಟರ್ ತೋ ಆ್ಯಕ್ಟ್ ಕರೇಗಾ ಜರೂರ್, ಜೋ ಘರ್ ಬೈಠ್ ಜಾಯೆ ವಹ ಕೋಯಿ ಆ್ಯಕ್ಟರ್ ಥೋಡೆ ಹಿ ಹುವಾ. ಪಾತ್ರಧಾರಿಗಳು ಅಂದರೆ ಅವರು ಅವಶ್ಯವಾಗಿ ಪಾತ್ರ ಅಭಿನಯಿಸ್ತಾರೆ, ಸುಮ್ಮನೆ ಹೋಗಿ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಮೋಕ್ಷ ಹೋತಾ ನಹಿ, ಯಹ ಡ್ರಾಮಾ ಅನಾದಿ ಬನಾ ಹುವಾ ಹೈ. ಹೀಗೆ ಎಲ್ಲ ಆತ್ಮರು ಸೃಷ್ಟಿ ನಾಟಕದ ಪಾತ್ರಧಾರಿಗಳಾಗಿದ್ದಾರೆ. ಒಂದಿಲ್ಲ ಒಂದು ಸಮಯಕ್ಕೆ ಬಂದು ಇಲ್ಲಿ ಪಾತ್ರ ಅಭಿನಯಿಸ್ತಾರೆ. ಈ ನಾಟಕ ಇದೇ ಥರ ಅನಾದಿ ಅವಿನಾಶಿಯಾಗಿ ಮಾಡಲ್ಪಟ್ಟಿದೆ. ಮನುಷ್ಯೋಂ ಕಿ ಬುದ್ಧಿ ಮೇ ಕುಚ್ ಭಿ ನಹಿ. ನಾಟಕದ ಬಗ್ಗೆ ಮನುಷ್ಯರಿಗೆ ಯಾವ ಒಂದು ವಿಚಾರನೂ ಗೊತ್ತಿಲ್ಲ.
तुम्हारा पार्ट है बाप से ज्ञान लेने का वर्षा पाने का. ನಿಮ್ಮ ಪಾತ್ರ ಆಗಿದೆ ತಂದೆಯಿಂದ ಆಸ್ತಿ ಪಡೆಯುವ ಪಾತ್ರ, ಜ್ಞಾನ ಕೇಳುವ ಪಾತ್ರ. ತುಮ್ ಡ್ರಾಮಾ ಮೇ ಬಂಧಾಯಮಾನ, ನೀವು ನಾಟಕದಲ್ಲಿ ಬಂಧಿತರಾಗಿದ್ದೀರಿ. पुरुषार्थ जरूर करेंगे, ऐसे नहीं ड्रामा में होगा तो मिलेगा फिर तो बैठ जाओ. लेकिन कर्म बिगर कोई रह नहीं सकता. ಡ್ರಾಮಾದಲ್ಲಿ ಇದ್ದರೆ ಮಾಡ್ತೀನಿ ಅಂತ ಕುತ್ಕೋಬಾರ್ದು. ಪ್ರತಿಯೊಬ್ಬರೂ ಕರ್ಮಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ ಕರ್ಮ ಮಾಡಲೇಬೇಕು. ಕರ್ಮ ಸನ್ಯಾಸ ಹೋ ನಹಿ ಸಕ್ತಾ. ದೇಹದಲ್ಲಿ ಇರೋ ತನಕನೂ ಕರ್ಮ ಸನ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. धारणा के लिए रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. योग बल की ताकत से अपनी कर्म इंद्रियों को शीतल बनाना है, वश में रखना है. इविल बातें न तो सुननी है न सुनानी. ಯೋಗ ಬಲದ ಶಕ್ತಿಯಿಂದ ಕರ್ಮ ಇಂದ್ರಿಯಗಳನ್ನು ಶೀತಲ ಮಾಡಿಕೊಳ್ಳಬೇಕು, ನಮ್ಮ ವಶದಲ್ಲಿ ಇಟ್ಕೋಬೇಕು. ಕೆಟ್ಟ ಮಾತುಗಳನ್ನು ಕೇಳಬಾರದು, ಆಡಬಾರದು, ಬೇರೆಯವರಿಗೆ ಹೇಳಬಾರದು. जो बात पसंद नहीं आती उसे एक कान से सुन दूसरे से निकाल देना. ಯಾವ ವಿಷಯ ನಮಗೆ ಹಿಡಿಸೋದಿಲ್ಲ ಅದನ್ನು ನಾವು ಕೇಳಬಾರದು, ಕೇಳಿದರೂ ಮತ್ತೊಂದು ಕಿವಿಯಿಂದ ಹೊರಗೆ ಹಾಕಬೇಕು. ಎರಡನೇದು, बाप से पूरा वर्षा लेने के लिए स्वदर्शन चक्रधारी बनना है. पवित्र बन आप समान बनाने की ಸೇವಾ करनी. ತಂದೆಯಿಂದ ಸಂಪೂರ್ಣ ಆಸ್ತಿ ಪಡಿಲಿಕ್ಕಾಗಿ ಸ್ವದರ್ಶನ ಚಕ್ರಧಾರಿ ಆಗಬೇಕು. ಪವಿತ್ರ ಆಗಿ ತಂದೆಯ ಸಮಾನ ನಾವು ಆಗಿ ಅನೇಕರನ್ನು ಮಾಡುವಂತಹ ಸೇವೆ ಮಾಡಬೇಕು. ಅನೇಕರನ್ನು ನಮ್ಮ ಸಮಾನ ಮತ್ತು ತಂದೆಯ ಸಮಾನ ಮಾಡಬೇಕು. वरदान, मुरली के साज द्वारा माया को सरेंडर कराने वाले मुरलीधर भव. ಮುರಳಿಯ ಮೂಲಕ ಮಾಯೆಗೆ ಶರಣ ಮಾಡಿಕೊಳ್ಳುವಂತಹ ಮುರಳೀಧರ ಆಗಿರಿ. ಮುರಳಿಯ ವಾದ್ಯದಿಂದ, ಮುರಳಿಯ ನುಡಿಗಳಿಂದ ಮಾಯೆಗೆ ಸರೆಂಡರ್ ಮಾಡಿಕೊಂಡು मुरलीधर आगिरे. मुरलिया तो बहुत सुनी है, अब ऐसे मुरलीधर बनो जो माया मुरली के आगे न्योछावर हो जाए. ಮುರಳಿಗಳು ಸಾಕಷ್ಟು ಕೇಳಿದಿರಿ. ಈಗ ಎಂತಹ ಮುರಳೀಧರ ಆಗಬೇಕಂದ್ರೆ ಆ ಮುರಳಿಯ ಮುಂದೆ ಮಾಯೆ ಸರೆಂಡರ್ ಆಗಬೇಕು. मुरली के राज का साज अगर सदैव बजाते रहो तो माया सदा के लिए सरेंडर हो जाए. ಮುರಳಿಯ ರಹಸ್ಯದ ಧ್ವನಿಯನ್ನು ನೀವು ಮೊಳಗಿಸ್ತಾ ಇದ್ದರೆ ಮಾಯೆ ನಿಮಗೆ ಸರೆಂಡರ್ ಆಗ್ತದೆ. ಮುರಳಿಯ ವಾದ್ಯ ಸದಾ ನೀವು ನುಡಿಸ್ತಾ ಇದ್ದರೆ ಮಾಯೆ ಸದಾ ಕಾಲಕ್ಕಾಗಿ ನಿಮಗೆ ಸರೆಂಡರ್ ಆಗ್ತದೆ. माया का मुख्य स्वरूप कारण के रूप में आता है. ಮಾಯೆಯ ಮುಖ್ಯ ಸ್ವರೂಪ ಕಾರಣಗಳ ರೂಪದಲ್ಲಿ ಬರ್ತದೆ. जब मुरली द्वारा कारण का निवारण मिल जाएगा तो माया सदा के लिए समाप्त हो जाए. ಮುರಳಿಯ ಮೂಲಕ ಕಾರಣದ ನಿವಾರಣೆ ಆದಾಗ ಮಾಯೆ ಸದಾ ಕಾಲಕ್ಕೂ ಸಮಾಪ್ತಿಯಾಗ್ತದೆ. ಕಾರಣ ಖತಮ್ ಅರ್ಥಾತ್ ಮಾಯಾ ಖತಮ್. ಕಾರಣ ಸಮಾಪ್ತಿ ಆಗಿಬಿಟ್ರೆ ಮಾಯೆನೂ
ಸಮಾಪ್ತಿ ಆಗ್ತದೆ. ಕಾರಣ ಖತಮ್ ಆದಾಗ ಮಾಯೆನೂ ಖತಮ್ ಆಗ್ತದೆ. ಸ್ಲೋಗನ್: ಅನುಭವಿ ಸ್ವರೂಪ ಬನೋ ತೋ ಚೆಹರೆ ಸೆ ಖುಷ ನಸೀಬಿ ಕಿ ಝಲಕ್ ದಿಖಾಯಿ ದೇಗಿ. ಅನುಭವದ ಸ್ವರೂಪ ಆಗ್ರಿ, ಆಗ ನಿಮ್ಮ ಚೆಹರೆಯಿಂದ ನಿಮ್ಮ ಅದೃಷ್ಟದ ಹೊಳಪು ಕಾಣಿಸ್ತದೆ. ಅವ್ಯಕ್ತ ಇಶಾರೆ: रूहानी रॉयल्टी और प्योरिटी की पर्सनालिटी धारण करो. ಆತ್ಮಿಕ ಗೌರವ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ಸಂಗಮಯುಗಿ ಬ್ರಾಹ್ಮಣ ಜೀವನ್ ಕಿ ವಿಶೇಷತಾ ಪವಿತ್ರತಾ ಹೈ. ಸಂಗಮಯುಗದ ಬ್ರಾಹ್ಮಣ ಜೀವನದ ವಿಶೇಷತೆ ಆಗಿದೆ ಪವಿತ್ರತೆ. ಪ್ರವೃತ್ತಿ ಮೇ ರಹತೆ अपवित्रता से निवृत्त रहना, स्वप्न मात्र भी अपवित्रता के संकल्प से मुक्त रहना, यही विश्व को चैलेंज करने का साधन है. ಪ್ರವೃತ್ತಿಯಲ್ಲಿ ಇದ್ದು ಕೂಡ ಅಪವಿತ್ರತೆಯಿಂದ ನಿವೃತ್ತ ಆಗಿ ಇರುವುದು, ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಸಂಕಲ್ಪದಿಂದ ಮುಕ್ತ ಆಗಿ ಇರುವುದೇ ನೀವು ಜಗತ್ತಿಗೆ ಹಾಕಿದ ಸವಾಲಾಗಿದೆ. ಯಹಿ ಆಪ್ ಬ್ರಾಹ್ಮಣೋं की रूहानी रॉयल्टी और पर्सनालिटी. ಇದನ್ನು ನೀವು ಜನರಿಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀರಿ, ನಾವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರ ಗೃಹಸ್ಥಿಗಳಾಗಿ ಇರ್ತೀವಿ ಅಂತ. ಇದೇ ಬ್ರಾಹ್ಮಣರ ಘನತೆ, ಗೌರವ ಆಗಿದೆ ಮತ್ತು ನಿಜವಾದ ಪರ್ಸ್ನಾಲಿಟಿ ಅಥವಾ ವ್ಯಕ್ತಿತ್ವ ಆಗಿದೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ನಿದ್ರೆಯ
ಬೆಳಗು ಭಾಗ್ಯ ನಾನೇ ಗೋಪಿಕೆ, ನಾನೇ ಗೋಪಿಕೆ. ನಿನ್ನ ಪ್ರೇಮ ಮುರಳಿಯಿಂದ, ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ, ತಣಿವ ರಾಧಿಕೆ. ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ. ಎನಿತು ಜನ್ಮ ಕಾಡು ತಿರುಗಿದೆ, ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ. ಮುಳ್ಳು ಕಳ್ಳಿ ಕಂಟಿ ದಾಟಿ, ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ, ಕೂಡಿದೆ. ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ. ಬ್ರಹ್ಮನಿಂದ ನಿನ್ನ ನೋಡಿದೆ, ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ. ಮುರಳಿಗಾನ ಕೇಳಿ ಕೇಳಿ, ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ, ನಲಿದು ಹಾಡಿದೆ. ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ. ನಿನ್ನ ಕೈಯ ಹಿಡಿದ ಮೇಳಲಿ ನಿನ್ನ ಮಿಲನ ಪಡೆದ ಮೇಲೆ, ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ, ಏನ ಬೇಡಲಿ. ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ,
ನಾನೇ ಗೋಪಿಕೆ ನಾನೇ ಗೋಪಿಕೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರ್ಷ ತಂದಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರ್ಷ ತಂದಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ಸತ್ಯ ಪ್ರೇಮವಾ ಎಂದು ನಾನು ಪಡೆದೆನು ಸತ್ಯ ಪ್ರೇಮವಾ ಎಂದು ನಾನು ಪಡೆದೆನು ಅಂದೇ ಮರೆತೆನು ಜಗದ ಬಂಧನವನು ಬಾಬಾ ಅಂದೇ ಮರೆತೆನು ಜಗದ ಬಂಧನವನು ಜ್ಞಾನ ಯೋಗದಿಂದ ಬಾಬಾ ಶಕ್ತಿಯ ಪಡೆದೆನು ಜ್ಞಾನ ಯೋಗದಿಂದ ಬಾಬಾ ಶಕ್ತಿಯ ಪಡೆದೆನು ನಿಮ್ಮ ಸ್ಮರಣೆ ಬಾಬಾ ನಮಗೆ ಸಂತಸ ತಂದಿದೆ